ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದೇ ಆಗಸ್ಟ್ 23ನೇ ತಾರೀಕಿನ ಭಾನುವಾರದ ದಿವಸ ಆಚರಿಸಲಾಗುತ್ತೆ. ಈ ಏಕಾದಶಿಯನ್ನು ಪುತ್ರದ ಅಥವಾ ಪವಿತ್ರ ಏಕಾದಶಿ ಅಂತ ಕರೆಯೋದುಂಟು. ಏಕಾದಶಿ ತಿಥಿ 23ನೇ ತಾರೀಕಿನ ಬೆಳಗಿನ ಜಾವ 2 ಗಂಟೆಯಿಂದ 24ನೇ ತಾರೀಕಿನ ಬೆಳಗಿನ ಜಾವ 4 ಗಂಟೆ 18 ನಿಮಿಷದವರೆಗೆ ಇರುತ್ತೆ. ಆನಂತರ ದ್ವಾದಶಿ ತಿಥಿ ಪ್ರಾರಂಭವಾಗಿ 25ನೇ ತಾರೀಕಿನ ಬೆಳಿಗ್ಗೆ 6 ಗಂಟೆ 20 ನಿಮಿಷದವರೆಗೂ ಸಹ ದ್ವಾದಶಿ ತಿಥಿ ಇರುತ್ತೆ. ಈ ರೀತಿಯಾಗಿ ದ್ವಾದಶಿ ತಿಥಿ ಒಂದು ದಿನ ಪೂರ್ತಿ ಇದ್ದು ಮಾರನೇ ದಿವಸವೂ ಸಹ ಕೆಲ ಸಮಯಗಳಿದ್ದಾಗ ಇದನ್ನು ಅತಿರಿಕ್ತ ಏಕಾದಶಿ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಇದನ್ನು 2 ದಿನದ ಏಕಾದಶಿಯನ್ನಾಗಿ ಆಚರಿಸೋದುಂಟು. ಹೇಗೆ ಮೊದಲನೇ ದಿನ ಏಕಾದಶಿ ಅತ್ಯಂತ ಪ್ರಮುಖವೋ ಹಾಗೆ ಪೂರ್ಣ ದ್ವಾದಶಿಯೂ ಸಹ ಭಗವಂತನಿಗೆ ಬಹಳ ಪ್ರಿಯವಾದದ್ದು ಅಂತ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಆದ್ದರಿಂದ 23 ಮತ್ತು 24 ಎರಡೂ ದಿವಸವೂ ಸಹ ಏಕಾದಶಿಯ ಆಚರಣೆ ಇರುತ್ತೆ. 23 ಸಾರ್ವತ್ರಿಕ ಏಕಾದಶಿ, 24 ಶ್ರೀ ವೈಷ್ಣವ ಏಕಾದಶಿಯನ್ನಾಗಿ ಆಚರಿಸಲಾಗುತ್ತೆ. ಈ ದಿನ ಮೂಲಾ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರವಿದ್ದು ಸಿದ್ಧಿಯೋಗದಿಂದ ಕೂಡಿರುತ್ತೆ. ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4 ಗಂಟೆ 28 ನಿಮಿಷದಿಂದ 5 ಗಂಟೆ 16 ನಿಮಿಷದವರೆಗೆ. ಹಾಗೆ ಶುಭ ಸಮಯ 10 ಗಂಟೆ 38 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೆ. ಪ್ರತಿ ಬಾರಿಯೂ ಧರ್ಮರಾಯನ ಮುಖಾಂತರ ಕೃಷ್ಣ ನಿಮ್ಮೆಲ್ಲರಿಗೂ ಸಹ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಡ್ತಾನೆ. ಒಮ್ಮೆ ಧರ್ಮರಾಯ ಶ್ರೀಕೃಷ್ಣನ ಕುರಿತು ಕೇಳ್ತಾನೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹತ್ವವೇನು? ಅವತ್ತಿನ ದಿವಸ ಭಗವಂತನನ್ನು ಯಾವ ನಾಮಕದಿಂದ ಪೂಜಿಸಬೇಕು? ಅಷ್ಟೇ ಅಲ್ಲದೆ ಅದರಿಂದ ನಮಗೆ ದೊರಕುವಂತಹ ಫಲಗಳೇನು? ಎಲ್ಲವನ್ನ ಸವಿಸ್ತಾರವಾಗಿ ತಿಳಿಸ್ಕೊಡುವಂತ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾನೆ. ಆತನ ಪ್ರಾರ್ಥನೆಯನ್ನು ಕೇಳಿದಂತಹ ಕೃಷ್ಣ ಈ ಏಕಾದಶಿಯ ಮಹತ್ವವನ್ನು ವಿವರಿಸೋದಕ್ಕೆ ಮುಂದಾಗ್ತಾನೆ. ಶ್ರಾವಣ ಮಾಸದಲ್ಲಿ ವಿಷ್ಣುವಿನ ಪೂಜೆ ಸಮುದ್ರ ವನ ಸಹಿತವಾಗಿ ಭೂಮಿಯನ್ನು ದಾನ ಕೊಡೋದಕ್ಕಿಂತಲೂ ಹೆಚ್ಚಿನ ಫಲವನ್ನು ನೀಡುತ್ತೆ. ಅಷ್ಟೇ ಅಲ್ಲದೆ ಈ ಏಕಾದಶಿಯ ಕಥಾ ಶ್ರವಣ ಮಾತ್ರದಿಂದ ಅನಂತ ಯಜ್ಞಗಳ ಫಲವನ್ನು ಪಡೆಯಬಹುದು. ಆದ್ದರಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಮಹತ್ವಪೂರ್ಣವಾದದ್ದು ಅಂತ ಕೃಷ್ಣ ತನ್ನ ಮಾತನ್ನು ಮುಂದುವರಿಸ್ತಾನೆ. ದ್ವಾಪರ ಯುಗದ ಆದಿಯಲ್ಲಿ ಮಾಹಿಷ್ಮತಿ ಎಂಬ ನಗರದಲ್ಲಿ ಮಹಾಜಿತ ಅನ್ನುವಂತಹ ರಾಜ ವೈಭವೋಪೇತವಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ರಾಜ್ಯದ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಣ್ತಾ ಇದ್ದ. ಮಹಾಜೀತನಿಗೆ ವಂಶಾಭಿವೃದ್ಧಿಗೆ ಸಂತಾನ ಇರಲಿಲ್ಲ. ಆ ಒಂದು ನೋವು ಆತನಿಗೆ ಬಾಧಿಸ್ತಾ ಇರುತ್ತೆ. ಯಾವುದೇ ಒಬ್ಬ ರಾಜನಿಗೆ ಸಂತಾನ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಅದರಲ್ಲೂ ಸಹ ಪುತ್ರ ಸಂತಾನ ಆತನ ಆಳ್ವಿಕೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬಹಳ ಸಹಾಯಕ ಆಗುತ್ತೆ. ಹೀಗಿರ್ಬೇಕಾದ್ರೆ ಒಂದಿನ ರಾಜ ತನ್ನ ಒಡ್ಡೋಲಗದಲ್ಲಿ ಸಭೆಯನ್ನು ಉದ್ದೇಶಿಸಿ ಎಲ್ಲ ವಿಷಯಗಳನ್ನು ಮಾತಾಡ್ತಾನೆ. ನನ್ನ ಅರಿವಿಗೆ ಬಂದಿರೋ ಹಾಗೆ ಇಲ್ಲಿವರೆಗೆ ನಾನು ಯಾರ ಬಗ್ಗೆನೂ ಅಸೂಯೆ ಪಟ್ಟೋನಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಬ್ರಾಹ್ಮಣರಿಗಾಗಲಿ ನೀತಿವಂತ ಧರ್ಮನಿಷ್ಠರಿಗಾಗಲಿ ದ್ರೋಹವನ್ನು ಮಾಡಿಲ್ಲ, ದುಷ್ಟ ಮಾರ್ಗದಲ್ಲಂತೂ ಧನವನ್ನು ಸಂಗ್ರಹಿಸೇ ಇಲ್ಲ, ಅನ್ಯಾಯಯುತವಾದಂತಹ ಕಾರ್ಯಗಳಲ್ಲಿ ಭಾಗಿಯಾಗಿಲ್ಲ, ನನ್ನ ರಾಜ್ಯದಲ್ಲಿ ಜನರಲ್ಲಿ ಅನಗತ್ಯ ಭಯ ಮೂಡಿಸುವಂತಹ ಯಾವುದೇ ಕಾನೂನುಗಳನ್ನು ಸಹ ನಾನು ರೂಪಿಸಿಲ್ಲ. ನಾನು ಯಾವಾಗಲೂ ಜನರನ್ನು ನನ್ನ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀನಿ, ಎಲ್ಲರನ್ನ ಸಮಾನವಾಗಿ ಪರಿಗಣಿಸ್ತೀನಿ. ಈ ರೀತಿ ಧರ್ಮಯುಕ್ತವಾಗಿ ರಾಜ್ಯವನ್ನು ಆಳ್ತಾ ಇದ್ದೀನಿ. ಇಷ್ಟೆಲ್ಲ ಒಳ್ಳೆಯ ರೀತಿಯಲ್ಲಿ ಇದ್ದರೂ ಸಹ ನಾನು ಪುತ್ರಹೀನನಾಗಿದ್ದೇನೆ. ಈ ಪುತ್ರಹೀನನಾಗಿರೋದಕ್ಕೆ ಈ ನನ್ನ ದುಃಖಕ್ಕೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ಸೂಚಿಸಿ ಅಂತ ತುಂಬಿದ ಸಭೆಯಲ್ಲಿ ಎಲ್ಲರನ್ನೂ ಸೇರಿದ ಹಾಗೆ ಪ್ರಾರ್ಥಿಸ್ಕೊಳ್ತಾನೆ. ರಾಜನ ಈ ದುಃಖವನ್ನು ನೋಡಿ ಸಹಿಸಲಾರದಂತಹ ಪ್ರಜೆಗಳು ಆತನ ಹಿತಕ್ಕಾಗಿ ಇದಕ್ಕೊಂದು ಪರಿಹಾರವನ್ನು ಹುಡುಕಲೇಬೇಕು ಅಂತ ಅರಣ್ಯವಾಸಿಗಳಾಗಿರುವಂತಹ ಋಷಿಗಳ ಬಳಿಗೆ ಹೊರಡ್ತಾರೆ. ಕಾಡಿನಲ್ಲಿ ಬಂದು ಅನೇಕ ತಪಸ್ವಿಗಳನ್ನು, ಋಷಿ ಶ್ರೇಷ್ಠರನ್ನು ಭೇಟಿಯಾಗ್ತಾರೆ. ಯಾರಿಂದಲೂ ಅವರಿಗೆ ತೃಪ್ತಿದಾಯಕವಾದಂತಹ ಉತ್ತರ ಬರೋದೇ ಇಲ್ಲ. ಹಾಗೆ ಮುಂದೆ ಸಾಗುತ್ತಿದ್ದ ಹಾಗೆ ವಯೋವೃದ್ಧರು, ಧರ್ಮ ಕಾರ್ಯನಿರತರು, ಸಕಲ ವೇದ ಪಂಡಿತರು ಆದಂತಹ ತಪಸ್ವಿಗಳಾದ ಲೋಮಶ ಮಹರ್ಷಿಗಳು ಅವರಿಗೆ ಕಾಣಿಸ್ತಾರೆ. ಆಗ ಸಂತೋಷದಿಂದ ಲೋಮಶ ಮಹರ್ಷಿಗಳ ಬಳಿ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ.
ಎಲ್ಲರೂ ಒಟ್ಟಾರೆಯಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಅವರ ಒಂದು ಸನ್ನಡತೆಯನ್ನು ಕಂಡಂತಹ ಲೋಮಶ ಮಹರ್ಷಿಗಳು ಎಲ್ಲ ಬಂದಿರೋ ಅಂಥವ್ರು ಅಷ್ಟೋ ಜನನೂ ಸಹ ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಏನಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ, ಬಂದಿರೋದಕ್ಕೆ ಕಾರಣ ಏನು, ನಿಮಗೆ ಏನಾಗಬೇಕು ಅದನ್ನು ತಿಳಿಸುವಂಥವರಾಗಿ, ಅದಕ್ಕೆ ನನ್ನಿಂದ ನಿಜವಾಗ್ಲೂ ಪರಿಹಾರವನ್ನು ಕೊಡೋದಕ್ಕೆ ಆದರೆ ನನ್ನ ಶಕ್ತಿಯಾನುಸಾರ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅವರೆಲ್ಲರ ಪರವಾಗಿ ಮುಖಂಡನೊಬ್ಬ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮಹರ್ಷಿಗಳೇ, ದಿವ್ಯ ಜ್ಞಾನಿಗಳಾದಂತಹ ತಮಗೆ ತಿಳಿಯದದ್ದು ಏನೂ ಇಲ್ಲ. ಮಹೇಶ್ಮತಿ ರಾಜ್ಯದ ಮಹಾಜಿತನ ಪ್ರಜೆಗಳು ನಾವು ನಮ್ಮ ರಾಜನ ದುಃಖ ನಿವಾರಣೆಗಾಗಿ ತಮ್ಮಲ್ಲಿ ಆರ್ಥಿಗಳಾಗಿ ಬಂದಿದ್ದೀವಿ. ಪ್ರಜೆಗಳನ್ನು ಮಕ್ಕಳಂತೆ ಕಾಣುವಂತಹ ನಮ್ಮ ರಾಜ ಪುತ್ರಹೀನನಾಗಿರೋದು ನಮಗೆ ಅತ್ಯಂತ ದುಃಖದ ಸಂಗತಿಯಾಗಿದೆ. ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ನೀಡಿ ನಮ್ಮ ರಾಜನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಅಂತ ಪ್ರಾರ್ಥಿಸ್ಕೊಳ್ತಿದ್ದೇವೆ ಅಂತ ರಾಜನ ಹಿತಚಿಂತಕರೆಲ್ಲರೂ ಸಹ ಲೋಮಶ ಮಹರ್ಷಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇವರ ಪ್ರಾರ್ಥನೆಯನ್ನು ಆಲಿಸಿದಂತಹ ಲೋಮಶ ಮಹರ್ಷಿಗಳು ಧ್ಯಾನಾಸಕ್ತರಾಗಿ ರಾಜನ ಸಮಸ್ಯೆಗೆ ಕಾರಣ ಏನಂತ ಹುಡುಕಿ ಪ್ರಜೆಗಳನ್ನು ಕುರಿತು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಮಹನೀಯರೇ, ನಿಮ್ಮ ರಾಜ ತನ್ನ ಹಿಂದಿನ ಜನ್ಮದಲ್ಲಿ ಅತ್ಯಂತ ಉದಂಡನಾಗಿ ಊರಿಂದ ಊರಿಗೆ ಅಲಿತಾ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದ. ಒಮ್ಮೆ ಆತ ಈ ಶುಕ್ಲ ಪಕ್ಷದ ಏಕಾದಶಿಯ ದಿವಸ ತನಗರಿವಿಲ್ಲದೆ 2 ದಿವಸ ಹಸಿದಿದ್ದ. ಆದರೆ ಮಧ್ಯಾಹ್ನದ ವೇಳೆ ದಣಿವಾರಿಸ್ಕೊಳ್ಳೋದಕ್ಕೆ ಹತ್ತಿರದಲ್ಲೇ ಇದ್ದಂತಹ ಜಲಾಶಯಕ್ಕೆ ಹೋದಾಗ ಆಗಷ್ಟೇ ಕರು ಹಾಕಿದಂತಹ ಹಸು ನೀರು ಕುಡಿತಾ ಇತ್ತು. ಅದನ್ನು ಓಡಿಸಿ ಆತ ನೀರು ಕುಡಿತಾನೆ. ಅದಕ್ಕಾಗಿಯೇ ನಿಮ್ಮ ರಾಜ ಈ ನೋವನ್ನು ಅನುಭವಿಸಬೇಕಾಗಿ ಬಂದಿದೆ. ಏಕಾದಶಿಯ ದಿನ ತನಗರಿವಿಲ್ಲದೆ ನಿರಶನದಿಂದ ಇದ್ದುದರಿಂದ ಹಸಿದ ಪರಿಣಾಮ ಈ ಜನ್ಮದಲ್ಲಿ ರಾಜನಾಗಿದ್ದಾನೆ. ಅದು ಉತ್ತಮ ಕಾರ್ಯ. ಆದರೆ ಮುಗ್ಧ ಹಸುವನ್ನು ಜಲಾಶಯದಿಂದ ಓಡಿಸಿದ ಕಾರಣ ಪುತ್ರಹೀನನಾಗಿದ್ದಾನೆ. ಅದರಲ್ಲೂ ಆಗಷ್ಟೇ ಕರುವಿಗೆ ಜನ್ಮ ನೀಡಿದ್ದಂಥ ಹಸಿಮೈನ ಹಸು ಆಗಿತ್ತು. ಹಾಗಾಗಿ ಈ ಜನ್ಮದಲ್ಲಿ ಆತ ಪುತ್ರಹೀನನಾಗಿದ್ದಾನೆ. ಮಹರ್ಷಿಗಳ ಈ ಮಾತನ್ನು ಕೇಳಿದಂತಹ ಜನರು ಮಹರ್ಷಿಗಳನ್ನು ಕುರಿತು ಕೇಳ್ತಾರೆ. ಎಲ್ಲ ಸಮಸ್ಯೆಗಳಿಗೂ ಶಾಸ್ತ್ರಗಳಲ್ಲಿ ಪರಿಹಾರ ಉಂಟು ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೀವಿ. ಆದ್ದರಿಂದ ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ಸೂಚಿಸಿ ಅಂತ ಪ್ರಾರ್ಥಿಸಿಕೊಳ್ತಾರೆ. ಆಗ ಎಲ್ಲರ ಒಂದು ಪ್ರಾರ್ಥನೆಯನ್ನು ಕೇಳಿದಂತಹ ಲೋಮಶ ಮುನಿಗಳು ಜನರನ್ನು ಕುರಿತು ಹೇಳ್ತಾರೆ. ಓ ಮಹಾಪುರುಷರೇ, ನೀವೆಲ್ಲರೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿಯಂದು ಉಪವಾಸ ಮತ್ತು ರಾತ್ರಿ ಜಾಗರಣೆ ಮಾಡಿ ಆ ವ್ರತದ ಫಲವನ್ನು ನಿಮ್ಮ ರಾಜನಿಗೆ ನೀಡಿದರೆ ನಿಮ್ಮ ರಾಜನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಮತ್ತು ರಾಜನ ಎಲ್ಲ ತೊಂದರೆಗಳು ನಿವಾರಣೆಯಾಗತ್ತೆ ಅಂತ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಪರಿಹಾರವನ್ನು ತಿಳಿದಂತಹ ಮಂತ್ರಿಗಳು ಹಾಗೂ ರಾಜನ ಹಿತಚಿಂತಕರೆಲ್ಲರೂ ಮಹರ್ಷಿಗಳಿಗೆ ಧನ್ಯವಾದವನ್ನು ತಿಳಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ರಾಜ್ಯಕ್ಕೆ ಮರಳಿ ಹೋಗ್ತಾರೆ. ಹಿಂತಿರುಗಿದ ನಂತರ ತಮ್ಮ ರಾಜನಿಗೆ ಲೋಮಶ ಮಹರ್ಷಿಗಳು ಹೇಳಿದಂತಹ ಎಲ್ಲ ವಿವರಗಳನ್ನು ತಿಳಿಸ್ತಾರೆ. ಇದಾದ ನಂತರ ಲೋಮಶರ ಆಜ್ಞೆಯಂತೆ ಪುತ್ರದ ಏಕಾದಶಿಯಂದು ಉಪವಾಸವನ್ನು ಆಚರಿಸಿ ಅದರ ಫಲವನ್ನು ದ್ವಾದಶಿಯಂದು ರಾಜನಿಗೆ ದಾರೆ ಏರ್ಕೊಳ್ತಾರೆ. ಈ ಪುಣ್ಯದ ಪ್ರಭಾವದಿಂದಾಗಿ ರಾಣಿ ಕಾಲಕ್ರಮೇಣ ಗರ್ಭಧರಿಸ್ತಾಳೆ. ಅಷ್ಟೇ ಅಲ್ಲದೆ 9 ತಿಂಗಳ ನಂತರ ಅತ್ಯಂತ ಸುಂದರವಾದಂತಹ ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಇವೆಲ್ಲವನ್ನ ಹೇಳಿದಂತಹ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ. ಆದ್ದರಿಂದ ಈ ಏಕಾದಶಿಗೆ ಪುತ್ರದ ಏಕಾದಶಿ ಅನ್ನುವಂಥ ಹೆಸರು ಬಂತು. ಸಂತಾನವನ್ನು ಹೊಂದಲು ಬಯಸುವಂತಹ ವ್ಯಕ್ತಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಪೂರ್ಣ ಉಪವಾಸವನ್ನು ಆಚರಿಸಬೇಕು. ಈ ವ್ರತದ ಪ್ರಭಾವದಿಂದ ಇಹಲೋಕದಲ್ಲಿ ಸುಖವನ್ನು ಮತ್ತು ಪರಲೋಕದಲ್ಲಿ ಸ್ವರ್ಗವನ್ನು ಪಡಿತಾನೆ. ಈ ಏಕಾದಶಿಯನ್ನು ಹಿಂದೆ ಮಕ್ಕಳಿಲ್ಲದ ಕಾಲದಲ್ಲಿ ರಾಜ ದಶರಥನಿಂದಲೂ ಸಹ ಆಚರಿಸಲ್ಪಟ್ಟಿತ್ತು. ಇದರ ಫಲದಿಂದಾಗಿ ಋಷ್ಯಶೃಂಗರ ಮಾರ್ಗದರ್ಶನದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ದೈವಾನುಗ್ರಹದಿಂದ ಮಕ್ಕಳನ್ನು ಪಡೆದ. ಈ ವ್ರತದ ಫಲದಿಂದಾಗಿ ಅದಿತಿ ದೇವಿ ವಾಮನ ದೇವರನ್ನು ಮಗನನ್ನಾಗಿ ಪಡ್ಕೊಂಡ್ಳು. ಅಷ್ಟೇ ಏಕೆ, ಈ ವ್ರತದ ಬಲದಿಂದಾಗಿ ಮಹರ್ಷಿಗಳಾದಂತಹ ಜಮದಗ್ನಿ ಹಾಗೂ ರೇಣುಕಾ ದಂಪತಿಗಳು ಪರಶುರಾಮನನ್ನ ಮಗನನ್ನಾಗಿ ಪಡೆದರೆ ಮಹರ್ಷಿ ಅತ್ರಿ ಹಾಗೂ ಅನುಸೂಯ ದೇವಿಯರು ದತ್ತಾತ್ರೇಯರನ್ನ ಮಕ್ಕಳಾಗಿ ಪಡೆದರು. ಆದ್ದರಿಂದ ಧರ್ಮರಾಯ ಯಾರು ಪುತ್ರ ಸಂತಾನಕ್ಕಾಗಿ
ಅಪೇಕ್ಷೆ ಪಡುತ್ತಾರೋ ಅಂತಹವರು ಶ್ರದ್ಧಾಭಕ್ತಿಯಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯನ್ನು ಆಚರಿಸಬೇಕು. ಈ ಏಕಾದಶಿಯ ದಿವಸ ಪೂರ್ಣ ಉಪವಾಸದಿಂದಿದ್ದು ಜಾಗರಣೆಯೊಂದಿಗೆ ವ್ರತವನ್ನು ಆಚರಿಸಬೇಕು ಅಂತ ಹೇಳ್ತಾನೆ. ಆಗ ಧರ್ಮರಾಯ ಈ ಏಕಾದಶಿ ಇಷ್ಟೊಂದು ಪಾವಿತ್ರತೆಯನ್ನು ಪಡೆದುಕೊಂಡಿದೆ, ಇದನ್ನು ಆಚರಿಸುವಂತಹ ವಿಧಾನವನ್ನು ತಿಳಿಸು ಅಂತ ಕೇಳ್ಕೊಳ್ತಾನೆ. ಆಗ ಕೃಷ್ಣ ಧರ್ಮರಾಯನಿಗೆ ಯಾವ ರೀತಿಯಾಗಿ ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸ್ಬೇಕಂತ ವಿಧಾನವನ್ನು ಹೇಳ್ತಾನೆ. ಅಂದರೆ ಈ ಪುತ್ರದ ಏಕಾದಶಿಯ ಅಧಿಪತಿ ಶ್ರೀಧರ ನಾಮಕ ಭಗವಂತ. ಈ ದಿವಸ ಪೂರ್ಣ ಉಪವಾಸದಿಂದ ಇದ್ದು ವ್ರತವನ್ನು ಆಚರಿಸಬೇಕು. ಏಕಾದಶಿಯ ಹಿಂದಿನ ದಿವಸ ಅಂದರೆ ದಶಮಿಯಂದು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಶ್ರೀಧರ ನಾಮ ಭಗವಂತನನ್ನು ಸ್ಮರಿಸುತ್ತಾ ಆದ್ಯ ಸ್ಥಿತ್ವಾ ನಿರಾಹಾರ ಶ್ವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಪುತ್ರದ ಏಕಾದಶಿ ವ್ರತೆ ಅಂತ ಹೇಳಿ ತಾನು ಪುತ್ರದ ಏಕಾದಶಿ ವ್ರತವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಬೇಕು. ಇದಾದ ನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ನಂತರ ಏಕಾದಶಿಯಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣನ ತುಳಸಿಯಿಂದ ಅರ್ಚಿಸಬೇಕು. ಈ ದಿನ ರಾತ್ರಿ ಪೂರ್ಣ ಜಾಗರಣೆಯಿಂದ ಇದ್ದು ಮಾರನೇ ದಿವಸ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗಡೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು. ಹೀಗೆ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಭಗವಂತನ ಅಪಾರವಾದ ಅನುಗ್ರಹ ದೊರೆಯೋದ್ರ ಜೊತೆಗೆ ವಂಶಾಭಿವೃದ್ಧಿಯಾಗಿ ಇಹಲೋಕದಲ್ಲಿ ಸುಖ, ಪರಲೋಕದಲ್ಲಿ ಮುಕ್ತಿ ಉಂಟಾಗತ್ತೆ ಅಂತ ಭಗವಂತನಾದಂತಹ ಶ್ರೀಕೃಷ್ಣ ಧರ್ಮರಾಯನಿಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಈ ಪುತ್ರದ ಏಕಾದಶಿಯ ವ್ರತದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾನೆ. 24ನೇ ತಾರೀಕು ದ್ವಾದಶಿ ಆಚರಿಸೋ ಹಾಗಿಲ್ಲ. ಆಗಲೇ ಹೇಳಿದ ಹಾಗೆ ಆವತ್ತಿನ ದಿವಸವನ್ನು ಏಕಾದಶಿಯನ್ನಾಗಿ ಪರಿಗಣಿಸಲಾಗುತ್ತೆ. ಆದರೆ ಸಾಕಷ್ಟು ಜನ ಆರೋಗ್ಯ ದೃಷ್ಟಿಯಿಂದ 2 ದಿವಸ ನಮಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋಂಥವ್ರು 10:49 ಸಹ ಹರಿವಾಸರ ಇರೋದ್ರಿಂದ ಏನೂ ತಿನ್ನೋ ಹಾಗಿಲ್ಲ. ಆ ನಂತರ ಹಣ್ಣು ಅಥವಾ ಅವಲಕ್ಕಿಯನ್ನು ಮಾತ್ರ ಸೇವಿಸ್ಬೋದು. ಆದಷ್ಟು ಉಪವಾಸದಿಂದ ಇರೋದಕ್ಕೆ ಪ್ರಯತ್ನ ಮಾಡಿ. ಆಗಲಿಲ್ಲ ಅಂದಾಗ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಅಥವಾ ಅವಲಕ್ಕಿಯನ್ನು ನಾವು ಸೇವಿಸ್ಬೋದು. ದ್ವಾದಶಿ ಪಾರಣೆಯನ್ನು 25ನೇ ತಾರೀಕು ಸ್ನಾನ ಪೂಜಾದಿಗಳ ನಂತರ ಬೆಳಿಗ್ಗೆ 6 ಗಂಟೆಯಿಂದ 6:20 ಒಳಗಡೆ ಮಾಡಿ ಮುಗಿಸ್ಬೇಕು. ಯಾಕಂದರೆ ಆ ನಂತರ ದ್ವಾದಶಿ ತಿಥಿ ಇರೋದಿಲ್ಲ. ಈ ದಿವಸ ವಿಷ್ಣುವಿಗೆ ಸಂಬಂಧಿಸಿದಂತಹ ಯಾವುದೇ ಶ್ಲೋಕಗಳನ್ನು ನೀವು ಪಾರಾಯಣ ಮಾಡ್ಬೋದು. ಕಳೆದ ಬಾರಿ ನಾನು ಹೇಳಿದೆ ಚಿಕ್ಕ ಚಿಕ್ಕ ಶ್ಲೋಕಗಳನ್ನು ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಂತ. ಆಗಿರಲಿಲ್ಲ. ಇನ್ನು ಮುಂದೆ ನಾನು ಅದನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಶ್ಲೋಕ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ. ಇದನ್ನು ಯಾರು ಬೇಕಾದರೂ ಹೇಳ್ಬೋದು. ತುಂಬ ಸರಳವಾಗಿದೆ, ಸುಲಭವಾಗಿದೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಭಗವಂತನ ಸ್ವರೂಪವನ್ನು ವಿವರಿಸುವಂತಹ ಶ್ಲೋಕ. ಶಾಂತಾಕಾರಂ ಅಂದರೆ ಶಾಂತವಾದ ಸ್ವರೂಪವುಳ್ಳವನು. ಭುಜಗ ಶಯನಂ ಆದಿಶೇಷನ ಮೇಲೆ ಪವಡಿಸಿರೋನು. ಪದ್ಮನಾಭಂ ನಾಭಿಯಲ್ಲಿ ಕಮಲವನ್ನು ಉಳ್ಳವನು. ಸುರೇಶಂ ದೇವತೆಗಳ ಒಡೆಯ. ವಿಶ್ವಾಧಾರಂ ಸಮಸ್ತ ವಿಶ್ವಕ್ಕೆ ಆಧಾರನಾಗಿರೋನು. ಗಗನ ಸದೃಶಂ ಆಕಾಶದ ರೀತಿಯಲ್ಲಿ ವ್ಯಾಪಕನಾದವನು ಅಥವಾ ಎಲ್ಲೆಡೆ ವ್ಯಾಪಿಸಿರುವವನು. ಮೇಘವರ್ಣಂ ಮೋಡದ ಬಣ್ಣವುಳ್ಳವನು. ಶ್ಯಾಮವರ್ಣದವನು ಅಂತ ಹೇಳ್ತೀವಲ್ಲ ಅದು. ಶುಭಾಂಗಂ ಮಂಗಳಕರವಾದ ಅಂಗಾಂಗಗಳನ್ನು ಉಳ್ಳವನು. ಲಕ್ಷ್ಮೀಕಾಂತಂ ಲಕ್ಷ್ಮೀದೇವಿಯ ಪತಿ. ಕಮಲನಯನಂ ಕಮಲದಂತಹ ಕಣ್ಣುಳ್ಳವನು. ಯೋಗಿಭಿರ್ ಧ್ಯಾನಗಮ್ಯಂ ಅಥವಾ ಯೋಗಿಹೃದ್ ಧ್ಯಾನಗಮ್ಯಂ ಎರಡನ್ನೂ ಹೇಳ್ತಾರೆ. ಅಂದರೆ ಯೋಗಿಗಳು ಧ್ಯಾನದ ಮುಖಾಂತರ ಆತನನ್ನು ನೋಡಬಹುದು. ವಂದೇ ವಿಷ್ಣು ಆ ವಿಷ್ಣುವನ್ನು ನಾನು ವಂದಿಸ್ತೇನೆ. ಭವಭಯಹರ
ಸಂಸಾರದ ಸಕಲ ಭಯಗಳನ್ನು ಹೋಗಲಾಡಿಸುವವನು, ಜನ್ಮ ಮೃತ್ಯುಗಳನ್ನು. ಸರ್ವಲೋಕೈಕನಾಥಂ, ಸಕಲ ಲೋಕಗಳಿಗೂ ಏಕೈಕ ಒಡೆಯ. ಇದನ್ನು ಒಟ್ಟಾರೆಯಾಗಿ ಸೇರಿಸಿದಾಗ ಬರುವಂಥ ಅರ್ಥ, ಶಾಂತ ಸ್ವರೂಪದವನು, ಆದಿಶೇಷನ ಮೇಲೆ ಪವಡಿಸಿರುವವನು, ನಾಭಿ ಕಮಲದಲ್ಲಿ ಬ್ರಹ್ಮನನ್ನು ಸೃಷ್ಟಿಸಿದವನು ಆದಂತಹ, ದೇವತೆಗಳ ಒಡೆಯನೂ ಆಗಿರುವ, ಇಡೀ ವಿಶ್ವಕ್ಕೆ ಆಧಾರ ಸ್ವರೂಪನಾಗಿ, ಆಕಾಶದಷ್ಟೇ ವ್ಯಾಪಕನಾಗಿ, ಮೋಡದ ಬಣ್ಣವುಳ್ಳವನಾಗಿ, ಸುಂದರವಾದ ಅಂಗಾಂಗಗಳನ್ನು ಇರುವಂತಹ ಲಕ್ಷ್ಮೀಪತಿಯಾದ, ಹಾಗೆ ಕಮಲದಂತಹ ಕಣ್ಣುಗಳನ್ನು ಹೊಂದಿ ಯೋಗಿಗಳು ಧ್ಯಾನದಿಂದ ಮಾತ್ರ ಕಾಣಬಹುದಾದಂತಹ ಆ ಮಹಾವಿಷ್ಣುವಿಗೆ ನಾನು ವಂದಿಸುತ್ತೇನೆ. ಆತ ಈ ಸಂಸಾರ ಸಾಗರದ ಭಯವನ್ನು ಪರಿಹರಿಸ್ತಾನೆ, ಸಕಲ ಲೋಕಗಳಿಗೂ ಏಕೈಕ ಸ್ವಾಮಿ ಆತ ಆಗಿದ್ದಾನೆ ಅನ್ನೋದು ಇದರ ಅರ್ಥ. ಈ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಭಯಗಳು, ಹಾಗೆಯೇ ಎಂತಹ ಆತಂಕ ಇದ್ರೂ ಸಹ ದೂರವಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.